ಸುಮಾರು ಜನ ಮಾರ್ಚ್ ತಿಂಗಳು ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡ್ತಾನೆ ಇದ್ರೆ, ಸುಮಾರು ಜನ ಪರ್ಸನಲಿ ಕೂಡ ಕೇಳಿದ್ರೆ, ನಿಮ್ಮೆಲ್ರಿಗೂ ಕೂಡ ಕೊನೆಗೂ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಮಾರ್ಚ್ ಪಿಂಚಣಿ ಹಣ ಬಿಡುಗಡೆ ಸಂಬಂಧಪಟ್ಟಂತೆ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ. ಹಾಗೆ ನಿಮಗೆ ಗೊತ್ತಿರೋ ವಿಚಾರವಾಗಿ ವಿಧವಾ ಪಿಂಚಣಿ ಮತ್ತು ಅಂಗವಿಕಲರ ಪಿಂಚಣಿ ಏನಿದೆ ಅದನ್ನ 900 ರೂಪಾಯಿಂದ 2200 ರೂಪಾಯಿಗೆ ಏರಿಕೆ ಮಾಡಿರೋ ಬಗ್ಗೆ ಒಂದು ಕೂಡ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನನ್ನ ವಿಡಿಯೋದಲ್ಲಿ ನಿಮಗೆ 100% ಜೆನ್ಯೂನ್ ಇನ್ಫಾರ್ಮೇಷನ್ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಅರ್ಧ ವಿಡಿಯೋ ನೋಡಿ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ. ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನನ್ನ ಪ್ರೀವಿಯಸ್ ವಿಡಿಯೋಗೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಹಬ್ಬಕ್ಕೆ ಸೀರೆ ಕೊಡ್ತಾರೆ ಅಂತ ಹೇಳಿದ್ರು, ಎಲ್ಲಿ ಕೊಡಲೇ ಇಲ್ಲ ಅಂತ. ಪೂರ್ತಿ ವಿಡಿಯೋ ನೋಡಿದ್ರೆ ನೀವು ಆ ಥರ ನನಗೆ ಕಮೆಂಟ್ ಮಾಡ್ತಾನೆ ಇರಲಿಲ್ಲ. ಹಾಗೆ ಈ ವಿಡಿಯೋದಲ್ಲೂ ಅಷ್ಟೇ ಕಂಪ್ಲೀಟ್ ವಿಡಿಯೋನ ನೋಡಿ ಆಮೇಲೆ ಕಮೆಂಟ್ ಮಾಡಿ. ನಿಮ್ಮ ಡೌಟ್ ಏನೇ ಇದ್ರು ವಿಡಿಯೋ ನೋಡದೆ ಏನು ಅಂತ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಯಾವ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿದ್ದಾರೆ, ಮಾರ್ಚ್ ತಿಂಗಳು ಪಿಂಚಣಿ ಇನ್ನೂ ಯಾಕೆ ಹಾಕಿಲ್ಲ, ಯಾವಾಗ ಹಾಕ್ತಾರೆ, ಎಲ್ಲಾನು ಕೂಡ ಡೀಟೇಲ್ ಆಗಿ ವಿತ್ ಇನ್ಫಾರ್ಮೇಷನ್ನೇ ತಿಳಿಸ್ಕೊಡ್ತೀನಿ. ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳೋದಿಲ್ಲ, ಓಕೆನಾ. ಈಗ ಮಾರ್ಚ್ ತಿಂಗಳು ಪಿಂಚಣಿ ಹಣವನ್ನು ಯಾವಾಗ ಹಾಕ್ತಾರೆ ಅನ್ನೋದಕ್ಕಿಂತ ಮುಂಚೆ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಬಿಡ್ತೀನಿ. ಯಾಕಂದರೆ ಪ್ರತಿ ಸಲ ಪಿಂಚಣಿ ಹಣ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ನಾನು ಲಾಸ್ಟಲ್ಲೇ ಹೇಳ್ತಿದ್ದೆ, ಬಟ್ ಈ ಸಲ ಫಸ್ಟೇ ಹೇಳ್ಬಿಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ವಿಧವಾ ವೇತನ ಮತ್ತು ಅಂಗವಿಕಲರ ಪಿಂಚಣಿ ಏನಿದೆ ಅದನ್ನು 900 ರೂಪಾಯಿಂದ 2200 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ನೀವು ನೋಡೇ ಇರ್ತೀರಾ. ನಿಮಗೆ ಗೊತ್ತೇ ಇರುತ್ತೆ, ಡೈಲಿ ಅದ್ರ ಬಗ್ಗೆ ವಿಡಿಯೋಸ್ಗಳನ್ನ ಹಾಕ್ತಾನೆ ಇರ್ತಾರೆ. ಆದರೆ ನಿಮ್ಗೆ ಅನ್ಸೇ ಇರುತ್ತೆ, ಪ್ರತಿ ತಿಂಗಳು ನಮಗೆ ಬರೋಷ್ಟೇ ಬರ್ತಿದೆ, ಇನ್ನೂ 2 ತಿಂಗಳು ಅಮೌಂಟ್ ಬಂದಿಲ್ಲ, ಫೆಬ್ರವರಿದು ಬಂದಿಲ್ಲ, ಮಾರ್ಚ್ ಬಂದಿಲ್ಲ, ಇವರಿಗೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ, ಜಾಸ್ತಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಯಾಕೆ ಬಂದಿಲ್ಲ ಅನ್ನೋ ಡೌಟ್ ಅಂತೂ ಇದ್ದೇ ಇರುತ್ತೆ. ಬೇರೆಯವ್ರಿಗೆಲ್ಲ ಬಂದಿದ್ದೇನೋ, ನನಗೆ ಬಂದಿಲ್ವೇನೋ ಅನ್ನೋ ಡೌಟು ಕೂಡ ಇರುತ್ತೆ. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಆಗಿರಬಹುದು, ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಆಗಿರಬಹುದು, ಪಿಂಚಣಿ ಹಣ ಹೆಚ್ಚಿಗೆ ಮಾಡಿದ್ದೀವಿ, ಈ ತಿಂಗಳಿಂದ ನಿಮಗೆ ಅಮೌಂಟ್ ಹೆಚ್ಚಿಗೆ ಬರುತ್ತೆ, ಇಷ್ಟು ಬರುತ್ತೆ, ಅಷ್ಟು ಬರುತ್ತೆ ಅಂತ ಯಾವುದೇ ಅಪ್ಡೇಟ್ಗಳನ್ನ ಕೊಟ್ಟಿಲ್ಲ. ಕೆಲವು ಯೂಟ್ಯೂಬ್ ಚಾನಲ್ಗಳು, ಕೆಲವು ಹೆಸರುಗಳು ಹೇಳಬಾರ್ದು, ಅವ್ರ ಚಾನಲ್ಗಳ ಹೆಸರುಗಳು ನಿಮ್ಗೆ ಗೊತ್ತಿದ್ರೆ ಬೇಕಿದ್ರೆ ನೀವೇ ಕಮೆಂಟ್ ಮಾಡಿಬಿಡಿ. ಆ ಚಾನಲ್ನಂತೂ ಡೈಲಿ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡ್ತಾನೆ ಇರ್ತಾರೆ. ಎಷ್ಟು ಹೆಚ್ಚಿಗೆ ಅಂತ ಹೇಳಿದ್ರೆ 900 ರೂಪಾಯಿಂದ ಡೈರೆಕ್ಟ್ 2200 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕಡಿಮೆ ಅಂದ್ರೆ 1300 ರೂಪಾಯಿ ಒಂದೇ ಸಲ ಏರಿಕೆ. ಏನು ಹಣ ಕೊಡ್ತಿದ್ದಾರೋ ಅದಕ್ಕಿಂತ ಜಾಸ್ತಿ ಹಣವನ್ನು, ಡಬಲ್ ಹಣವನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ನ್ಯೂಸ್ ಪೇಪರಲ್ಲೂ ಬಂದಿಲ್ಲ, ಯಾವುದೇ ಟಿವಿಗಳಲ್ಲೂ ಬಂದಿಲ್ಲ, ಯಾವುದೇ ರಾಜಕಾರಣಿ ಆಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ನರೇಂದ್ರ ಮೋದಿ ಅವರಾಗಿರಬಹುದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಯಾರು ಕೂಡ ಹೇಳಿಲ್ಲ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿದ್ದೀವಿ, ಪಿಂಚಣಿ ಹಣವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರೆ. ಬಟ್ ಕೆಲವರಂತೂ ಒಬ್ಬರು ಮನಸ್ಥಿತಿ ಜೊತೆನೇ ಆಟ ಆಡ್ತಿದ್ದಾರೆ ಅಂತ ಅನ್ಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ, ಪಿಂಚಣಿ ಹಣ ಯಾರು ಕೊಡ್ತಾರೆ ಹೇಳಿ? 60 ವರ್ಷ ಮೇಲ್ಪಟ್ಟಂಥವ್ರು, ಯಾರು ಆರ್ಥಿಕವಾಗಿ ಸಬಲರಾಗಿರೋದಿಲ್ವೋ, ಯಾರೋ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೋ, ಯಾರ ಖರ್ಚಿಗೆ ದುಡ್ಡಿರಲ್ವೋ ಅಂಥವ್ರಿಗೆ ಕೊಡ್ತಾರೆ. ಅಂಥವ್ರಿಗೆ ಪಾಪ ಪ್ರತಿದಿನ ಇವ್ರು ಹೇಳೋದು ಜಾಸ್ತಿ ಮಾಡಿದ್ದೀವಿ, ಜಾಸ್ತಿ ಬರುತ್ತೆ ಅಂತ. ಬಟ್ ಹಣ ಜಾಸ್ತಿ ಬರೋದೇ ಇಲ್ಲ. ಪ್ರತಿ ತಿಂಗಳು ಕಾಯ್ದ್ರು ಅಷ್ಟೇ, ಪ್ರತಿದಿನ ಕಾಯ್ದ್ರು ಅಷ್ಟೇ, ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿಲ್ಲ, ಹೆಚ್ಚಿಗೆ ಬರೋದಿಲ್ಲ. ಅವರು ಪಾಪ ವಯಸ್ಸಾಗಿರೋರ ಅವ್ರ ಜೊತೆ ಹುಡುಗಾಟ ಆಡ್ತಾರೇನೋ ಅಂತ ನನಗೆ ಅನ್ಸ್ಬಿಡುತ್ತೆ. ದಯವಿಟ್ಟು ಫೇಕ್ ಇನ್ಫಾರ್ಮೇಷನ್ಸ್ಗಳನ್ನ ನಂಬಿಡಿ. ಯಾವುದೇ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿಲ್ಲ. ರಾಜ್ಯ ಸರ್ಕಾರ ಹಾಕೋ ಪಿಂಚಣಿನೇ ಕರೆಕ್ಟಾಗಿ ಹಾಕಿಲ್ಲ. ಫೆಬ್ರವರಿದು ಅರ್ಧ ಜನಕ್ಕೆ ಹಾಕಿದರೆ ಇನ್ನು ಅರ್ಧ ಜನಕ್ಕೆ ಹಾಕಿಲ್ಲ. ಮಾರ್ಚ್ ತಿಂಗಳದ್ದು ಇನ್ನೂ ಬಿಡುಗಡೆನೇ ಮಾಡಿಲ್ಲ. ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇರಬೇಕಾದ್ರೆ ಮತ್ತೆ ಹಣವನ್ನು ಜಾಸ್ತಿ ಮಾಡಿ, ಹಣ ಎಲ್ಲಿಂದ ಅರೇಂಜ್ ಮಾಡ್ತಾರೆ? ಹಣ ಜಾಸ್ತಿ ಮಾಡ್ಬೋದು, ಅವ್ರು ಕೊಡೋಕ್ಕಾದ್ರೂ ದುಡ್ಡು ಇರಬೇಕಲ್ವಾ? ನೀವೇ ಯೋಚನೆ ಮಾಡಿ. ಗೃಹಲಕ್ಷ್ಮಿ ಆಗಿರಬಹುದು, ಇನ್ನೊಂದು ಯುವ ನಿಧಿ 3 ತಿಂಗಳ ಅಮೌಂಟ್ ಬಂದಿಲ್ಲ, ಇದನ್ನು ಹಾಕೋಕ್ಕೆ ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ. ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿ ಇನ್ನೆಲ್ಲಿ ಸಾಲ ಮಾಡಿ ನಮಗೆ ತಲೆ ಮೇಲೆ ಹಾಕ್ತಾರೆ? ಯೋಚನೆ ಮಾಡಿ. ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿಲ್ಲ, ನಂಬೋದಕ್ಕೆ ಹೋಗಬೇಡಿ. ಇನ್ನು ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾಕೆ ಲೇಟ್ ಆಗ್ತಿದೆ, ಯಾವಾಗ ಬರುತ್ತೆ ನಿಮಗೆ ಅಂತ ನೀವು ಸುಮಾರು ಜನ ಕೇಳ್ತಾ ಇದ್ರೆ, ಅದ್ರ ಬಗ್ಗೆ ಅಪ್ಡೇಟ್ ಹೇಳಬೇಕು ಅಂತ ಹೇಳಿದ್ರೆ, ಮಾರ್ಚ್ ತಿಂಗಳು ಏನಿದೆ ಇದು ಫಿನಾನ್ಷಿಯಲ್ ಇಯರ್ ಎಂಡಿಂಗು. ಏಪ್ರಿಲ್ 1ನೇ ತಾರೀಕಿಂದ ನಮಗೆ ಮತ್ತೊಂದು ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಅಕೌಂಟ್ಸಲ್ಲಿ ವರ್ಕ್ ಮಾಡೋರಿಗೆ ಇದ್ರ ಬಗ್ಗೆ ಸುಮಾರು ಮಾಹಿತಿ ಇರುತ್ತೆ. ಸೊ ಈ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿರೋದ್ರಿಂದ ಎಲ್ಲ ರೀತಿಯ ಹಣವನ್ನು ಬಿಡುಗಡೆ ಮಾಡೋದ್ರಲ್ಲಿ ವಿಳಂಬ ಆಗ್ತಾ ಇದೆ. ಪಿಂಚಣಿ ಆಗಿರಬಹುದು, ಯುವ ನಿಧಿ ಕೂಡ ನಮಗೆ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಅಮೌಂಟ್ 9,000 ರೂಪಾಯಿ ಬಂದಿಲ್ಲ. ಹಾಗೆ ಪಿಂಚಣಿ ಹಣ ಕೂಡ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿರೋದ್ರಿಂದ ಹಾಕೋದಕ್ಕೆ ಲೇಟ್ ಮಾಡ್ತಾ ಇದ್ದಾರೆ. ಅದರ್ವೈಸ್ ಬೇರೆ ಏನು ಪ್ರಾಬ್ಲಮ್ ಆಗಿಲ್ಲ. ಹಣದ ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ, ಅಡ್ಜಸ್ಟ್ ಮಾಡಿ ಹಾಕ್ತಾ ಇರೋದು. ಅದು ಕೂಡ ಒಂದು ರೀಸನ್. ಆದರೆ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿರೋದ್ರಿಂದ ಯುವ ನಿಧಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರಬಹುದು, ಪಿಂಚಣಿ ಹಣ ಆಗಿರ್ಬೋದು, ಗೌರ್ಮೆಂಟ್ ಸ್ಕೀಮ್ಗಳಿಂದ ಯಾವ್ದ್ಯಾವುದು ನಿಮಗೆ ಹಣ ಬರಬೇಕು. ಈಗ ಸ್ಕಾಲರ್ಶಿಪ್ಗಳಾಗಿರಬಹುದು, ಪ್ರೈಸ್ ಮನಿ ಕೂಡ DBT ಪುಷ್ ಆಗಿ 2 ತಿಂಗಳಾಗಿದೆ, ಇನ್ನೂ ಅಮೌಂಟ್ ಹಾಕಿಲ್ಲ. ಈ ರೀತಿ ಒಂದಷ್ಟು ಪ್ರಾಬ್ಲಮ್ಗಳು ಇರುತ್ತೆ. ಅದಕ್ಕೋಸ್ಕರ ಅವ್ರು ಹಣ ಹಾಕೋದ್ರಲ್ಲಿ ನಿಮಗೆ ಡಿಲೇ ಆಗ್ತಾ ಇದೆ. ಬಟ್ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಒಂದೊಂದ್ಸಲ ಡಬಲ್ ಪೆನ್ಷನ್ ಅಮೌಂಟ್ ಖಂಡಿತವಾಗ್ಲೂ ಬರುತ್ತೆ. ಈಗ ಜನವರಿಲಿ
ನಿಮಗೆ ಪೆನ್ಷನ್ ಬಂದಿದೆ, ಫೆಬ್ರವರಿಲಿ ಬಂದಿಲ್ಲ, ಮಾರ್ಚಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ 1200 ಕೊಡ್ತಿದ್ರೆ ನಿಮ್ಗೆ 2400 ಒಟ್ಟಿಗೆ ಬರಲೇಬೇಕು, ಬಂದೇ ಬರುತ್ತೆ. ಅದು ಒಪ್ಕೊಳ್ಳೋ ಅಂತ ಮಾತು. ಒಂದು ತಿಂಗಳು ಬಂದಿಲ್ಲ ಅಂದರೆ ಇನ್ನೊಂದು ತಿಂಗಳು ಬರುತ್ತೆ ಬಿಡಪ್ಪ ಅನ್ನೋದು. ಅದನ್ನು ಬಿಟ್ಟು ಒಂದೇ ತಿಂಗಳು ನಿಮ್ಗೆ 2400 ಕೊಡ್ತಾರೆ, 2200 ಕೊಡ್ತಾರೆ ಅನ್ನೋದು ಫೇಕ್ ಇನ್ಫಾರ್ಮೇಷನು. ಇನ್ನು ಮಾಹಿತಿ ಪ್ರಕಾರ ನಿಮಗೆ ಏನು ಪಿಂಚಣಿ ಹಣ ಬರಬೇಕಾಗಿತ್ತು ಅದು ಈ ವಾರ ಕಳೆದ ನಂತರ ನಿಮಗೆ ಬರುತ್ತೆ ಅನ್ನೋ ಮಾಹಿತಿ ನನಗೆ ಸಿಕ್ಕಿದೆ. ಯಾಕಂದರೆ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಆದಮೇಲೆ ಅಮೌಂಟ್ ಹಾಕೋದು ಅನ್ನೋದು. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಇದೆ. ಸದ್ಯಕ್ಕೆ ನಿಮಗೆ ಪಿಂಚಣಿ ಹಣ ಬರುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗೆ ಯಾರಿಗಾದರೂ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ವಾರದಲ್ಲಿ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಬಟ್ 2 ತಿಂಗಳದ್ದು ಒಟ್ಟಿಗೆ ಬರುತ್ತೆ, ಫೆಬ್ರವರಿ ಮಾರ್ಚ್ದು. ಸದ್ಯಕ್ಕೆ ನಿಮಗೆ ಇನ್ನೂ ಪಿಂಚಣಿ ಹಣ ಬಿಡುಗಡೆ ಆಗಿಲ್ಲ. ಮಾರ್ಚ್ ತಿಂಗಳದು ಬಂತು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ನ ಮಾಡಿಕೊಡ್ತೀನಿ. ಸದ್ಯಕ್ಕೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.